ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಹಾರಾಣಿ ಚಿಕನ್ ಅಂದರೆ ಸ್ಪೆಷಲ್ ಆಗಿರುವಂಥ, ಅಂದರೆ ತುಂಬ ಟೇಸ್ಟಿಯಾಗಿರುವಂಥ, ಡಿಫ್ರೆಂಟ್ ಆಗಿರುವಂಥ, ತುಂಬ ರುಚಿಯಾಗಿರುವಂಥ ಮಹಾರಾಣಿ ಚಿಕನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವಂತೂ ಈ ಥರ ಟೇಸ್ಟ್ ಅಂತೂ ತಿಂದೇ ಇಲ್ಲ. ನೀವು ಒಂದು ಸಲ ಈ ಥರ ಚಿಕನ್ನ ಒಂದು ಸಲ ನೀವು ತಿಂದು ನೋಡಲೇಬೇಕು, ಟೇಸ್ಟ್ ಮಾಡಲೇಬೇಕು, ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ನೀವು ಮತ್ತೆ ಇದೇ ಥರ ಚಿಕನ್ನೇ ನೀವು ಮಾಡ್ಕೊಂಡು ತಿಂತಾನೇ ಇರ್ತೀರ. ನೀವು ಒಂದು ಸಲ ಈ ಚಿಕನ್ನ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಟೇಸ್ಟು ಅಂತ. ನೀವೇ ಒಂದು ಸಲ ತಿಳಿಸ್ತೀರ, ನೀವೇ ಒಂದು ಸಲ ಮಾಡಿಕೊಂಡು ಕಮೆಂಟಲ್ಲಿ ತಿಳಿಸ್ತೀರ ನೋಡಿ ಒಂದು ಸಲ ಹೇಗಿರುತ್ತೆ ಅಂತ. ಅದನ್ನು ಯಾವ ರೀತಿ ಮಾಡೋದು ಅಂತ ಒಂದು ಸಲ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಇಟ್ಕೊಂಡು ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾನು ಎಷ್ಟು ಮೆಜರ್ಮೆಂಟ್ಗೆ ಹಾಕ್ತಾಯಿದ್ದೀನಿ ಅಂತಂದರೆ, ನಾನು 1/4 kg ಚಿಕನ್ಗೆ ಮೆಜರ್ಮೆಂಟ್ಗೆ ನಾನು ಇವಾಗ ತೋರಿಸ್ತಾ ಇರೋದು. ಅಷ್ಟಕ್ಕೆ ಎಷ್ಟು ಬೇಕು ಅಂತಂದರೆ ಒಂದು ಮೀಡಿಯಮ್ ಸೈಜಿಂದು 3 ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಆಲ್ಮೋಸ್ಟ್ ಎಷ್ಟು ಬೇಕು ಅಂತಂದರೆ ಒಂದು ಚಿಕ್ಕ ಬೌಲಷ್ಟು, ಒಂದು 1/4 ಬೌಲಷ್ಟು ಎಣ್ಣೆ ಬೇಕು. ಬಟ್ ನಾನಿವಾಗ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ, ಕರೆಕ್ಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕಿವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಮೊಸರು, ಒಂದು 3/4 ಬೌಲಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ಇದಕ್ಕೆ ಮೊಸರೇ ಮೇಯ್ನು, ಹೇಳ್ತಾ ಇದ್ದೀನಲ್ಲ, ಮೊಸರು ಮೇಯ್ನ್ ಬೇಕೇ ಬೇಕು. ಮೊಸರಷ್ಟು ಬೇಕೇ ಬೇಕು. 1 ಸ್ಪೂನಷ್ಟು ಇದು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು, 1 ಸ್ಪೂನಷ್ಟು ಅಂದರೆ 1 ನಿಂಬೆಹಣ್ಣು, ಒಂದು ಸ್ವಲ್ಪ ದಪ್ಪದೇನೆ ನಿಂಬೆಹಣ್ಣಿನ ರಸನ ತೆಗೆದು ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೇಬೇಕು, ಅಂದರೆ ಇದಕ್ಕೆ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ, ಹಂಗಾಗಿ ಮೊಸರು ನಿಂಬೆಹಣ್ಣಿನ ರಸನೇ ಇದಕ್ಕೆ ಫಿಕ್ಸ್, ಅಷ್ಟು ಹಾಕಲೇಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ಈ ಚಿಕನ್ ಮಾಡೋದು ತುಂಬ ಈಸಿ, ತುಂಬ ಟೇಸ್ಟಿ, ಕಡಿಮೆ ಸಮಯನೂ ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಯ್ನು ಹಾಕಲೇಬೇಕು. 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಹಾಕ್ಕೊಳ್ಳೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಕೋಬೇಕು. ಮೊಸರು ಮತ್ತು ಜೊತೆಗೆ ಉಪ್ಪು, ಗರಂ ಮಸಾಲ, ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದ್ದೀನಲ್ಲ, ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅದಕ್ಕೋಸ್ಕರ ನಾನಿವಾಗ ಇದನ್ನು ನೆನೆಯೋದಕ್ಕೆ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅಂದರೆ ಸೂಪರಾಗಿರುತ್ತೆ, ಡಿಫ್ರೆಂಟು ಟೇಸ್ಟ್ ಇರುತ್ತೆ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಒಂದು 3 ಸ್ಪೂನಷ್ಟು ನಾನು ಧನಿಯಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜ ಹುರ್ಕೊಳ್ಳೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. 1 ಸ್ಪೂನು ಸೋಂಪು ಕಾಳು ಹಾಕ್ಕೊಳ್ತೀನಿ. ಸೋಂಪು ಇದಕ್ಕೆ ಒಂದು 3 ಮೆಣಸಿನ್ಕಾಯಿ, 3 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 3-4 ಏಲಕ್ಕಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಜೀರಿಗೆ, ಸೋಂಪು ಮತ್ತು ಧನಿಯಾ ಕಾಳು ಎಲ್ಲ ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಅಷ್ಟರಲ್ಲಿ ನೋಡಿ ಈರುಳ್ಳಿನೂ ಕೂಡ ಒಂದು ಕಡೆ ಫ್ರೈ ಆಗ್ತಾ ಇರುತ್ತೆ. ಸ್ವಲ್ಪ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸೀದೋಗ್ದಿರ ನೀಟಾಗಿ ಫ್ರೈ ಮಾಡಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಘಮ ಬರೋ ತನಕ ಹುರ್ಕೊಂಡು ಎತ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ನಾನು. ಇದನ್ನು ಫುಲ್ಲು ನುಣ್ಣಗೆ ಪೌಡ್ರ್ ಮಾಡಲ್ಲ, ಸ್ವಲ್ಪ ತರಿನೇ ಮಾಡ್ಕೊಳ್ತೀನಿ ನಾನು. ನೋಡಿ ಈರುಳ್ಳಿ ಕೂಡ ಅಷ್ಟು ಫ್ರೈ ಆಗ್ತಾಯಿದೆ. ನೋಡಿ ಹಿಂಗೆ ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಬೇಕು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಅಂತಲೇ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೋಡಿ ನಾನಿವಾಗ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಧನಿಯಾ ಮತ್ತು ಸೋಂಪು, ಜೀರಿಗೆ, ಏಲಕ್ಕಿ
ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ. ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಒಣಗಿದ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಅಷ್ಟೂ ಖಾರಕ್ಕೆ ನಾವು 3 ಹಾಕ್ಕೊಂಡಿದ್ದೀವಲ್ವ ನಾನು, ಹಂಗಾಗಿ ನೀವು 3 ಅಂತಲೇ ಏನಿಲ್ಲ. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಒಣಗಿದ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ನಾನು ಖಾರಕ್ಕೆ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ತರಿಯಾಗಿ ಪೌಡ್ರ್ ಆಗಿದೆ, ರೆಡಿ ಆಯಿತು ಪೌಡರು. ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೌಡರ್ನು ಕೂಡ. ಇದಕ್ಕೆ ಇದು ಮೇನ್ ಮಸಾಲೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಇನ್ನೂ ಒಂದು ಮೇನ್ ಟಿಪ್ಸು, ಮೇನ್ ಮಸಾಲೆ ಅದನ್ನು ಹೇಳ್ತೀನಿ ಏನು ಹಾಕ್ತೀನಿ ಅಂತ. ಇನ್ನೂ ಒಂದು ಮೇನ್ ಹಾಕ್ತೀನಿ, ಅದೇ ಮೇನ್ ಬೇಕಾಗಿರೋದು ಇದಕ್ಕೆ. ಇರಿ ಒಂದು ಸಲ ನೋಡಿ, ನೀವು ಕೂಡ ಕೊನೆವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಲೇಬೇಕು. ನೋಡಿದ್ರೇ ನಿಮಗೆ ಈ ಚಿಕನ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಗೊತ್ತಾಗೋದು. ಇವಾಗ ಇದಕ್ಕೆ ನೋಡಿ, ನಾನು ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ನೆನೆಸಿಟ್ಟಿದ್ನಲ್ಲ, ಆ ಚಿಕನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಹಾಕ್ಕೊಂಡು ಇದಕ್ಕೆಲ್ಲ ಸೇರಿಸ್ಕೋಬೇಕು. ಇವಾಗ ನೋಡಿ, ಚೆನ್ನಾಗಿ ನೆಂದಿರುತ್ತೆ ಚಿಕನ್, ಮಾತ್ರ ತುಂಬ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮೊಸರಿನಲ್ಲಿ ಮಾಡ್ತಾರದು, ಅಂದರೆ ಕೆಲವೊಬ್ಬೊಬ್ಬರಿಗೆ ಮೊಸರು ಇಷ್ಟ ಇರೋಲ್ಲ, ಹಂಗೆ ಏನು ಮಾಡೋಕ್ಕಾಗಲ್ಲ. ಇದು ಮೇನ್ ಮೊಸರು ಹಾಕಲೇಬೇಕು ಇದು ಈ ಚಿಕನ್ಗೆ. ಇದು ಮೊಸರೇ ಟೋಟಲ್ ಮೇನ್, ಬೇಕೇ ಬೇಕು ಇದಕ್ಕೆ. ಮೊಸರು ಅಂತೂ ಬೇಕೇ ಬೇಕು, ಮೊಸರು ಇರಲೇಬೇಕು. ನೋಡಿ, ಹೀಗೆ ನೀಟಾಗಿ ತಿರುಗಿಸ್ಕೊಳ್ಬೇಕು, ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಈರುಳ್ಳಿ ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಿರೋದು ಇದಕ್ಕೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಂತೂ ಈ ಥರ ಟೇಸ್ಟ್ ಅಂತೂ ನೀವು ಯಾವತ್ತೂ ತಿಂದೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಚಿಕನ್ನ ಮಾಡ್ಕೊಳ್ಳಿ. ಇದು ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು, ಈಸಿಯಾಗಿದೆ ಮತ್ತು ಈಸಿ ಮೆಥಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಒಂದು ಸಲ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇಷ್ಟೇ, ಏನು ರಿಸ್ಕ್ ಅಂತ ಏನಿಲ್ವೇ ಇಲ್ಲ ಈ ಚಿಕನ್ ಮಾಡೋದಕ್ಕೆ. ರಿಸ್ಕು ಅಂತ ಏನಿಲ್ವೇ ಇಲ್ಲ. ನೋಡಿ, ಇವಾಗ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಆ ಪೌಡರ್ನು ಕೂಡ ಸೇರಿಸ್ಕೊತಾ ಇದ್ದೀನಿ, ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾತ್ರ ಅಂದರೆ ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ, ಆಮೇಲೆ ಇದು ಪರೋಟ, ಇದಕ್ಕೆಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಮುದ್ದೆನೂ ತಿನ್ನೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀರಾ, ತಿನ್ಬೋದು, ಚೆನ್ನಾಗಿರುತ್ತೆ. ನಾನು 2 ಹಸಿಮೆಣ್ಸಿನ್ಕಾಯಿನ ಹಂಗೆ ಕಟ್ ಮಾಡ್ದಿರ ಹಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು 2 ಹಾಕಲಿಲ್ಲ ಅಂದರೂ ಇನ್ನೂ ಒಂದು 4 ಕೂಡ ಹಾಕ್ಕೊಳ್ಬೋದು. ನಾನು ಸಾಕು ಅಂತ ಹೇಳಿ 2 ಹಾಕ್ಕೊಂಡಿದ್ದೀನಿ. ನನಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಬೇಕು ಅನ್ನೋರು, ಖಾರವಾಗಿ ತಿನ್ನಬೇಕು ಅನ್ನೋರು ಹಾಕ್ಕೊಳ್ಳಿ, ಇನ್ನೂ ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೀಡಿಯಮ್ ಖಾರ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಾನು. ಈಗ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ 5 ನಿಮಿಷ ಬೇಯಿಸ್ಕೊಳ್ತಾ ಇರಬೇಕು. ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಹೇಳಿದ್ನಲ್ಲ ನಾನೇನೋ ಒಂದು ಹಾಕ್ತೀನಿ ಅಂತ, ಇದೇ ಗೋಡಂಬಿನ ನಾನು ಫಸ್ಟೇ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ಗೋಡಂಬಿನ ಹಾಕ್ಕೊಂಡು ಈಗ ರುಬ್ಕೊಂಡು ಬರ್ತೀನಿ. ಇದ್ರ ಜೊತೆಗೆ ನಾನು ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ರುಬ್ತೀನಿ. ಹಸಿಮೆಣ್ಸಿನ್ಕಾಯಿ ಒಂದು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಖಾರಕ್ಕೆ, ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ 1-2 ಹಾಕ್ಕೊಳ್ಳಿ ನೋಡಿಕೊಂಡು. ನಾನು ಹೇಳ್ತಾ ಇದ್ದೀನಲ್ಲ, ಮೊಸರು ಎಲ್ಲ ಹಾಕಿರ್ತೀನಲ್ಲ, ಹಂಗಾಗಿ ನಾನು ಒಂದು ಸ್ವಲ್ಪ 1 2 3 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇಲ್ಲಿ 6 ಮೆಣಸಿನ್ಕಾಯಿ ಟೋಟಲ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು ಅನ್ನೋರು ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನುಣ್ಣಗೆ ರುಬ್ಬಿಟ್ಟು ಇದು ಪೇಸ್ಟ್ನ ಇದ್ರಲ್ಲಿ ಹಾಕ್ಕೊಳ್ಳಿ. ನಿಮ್ಗಿನ್ನೂ ಫ್ರೆಶ್ ಕ್ರೀಮ್ ಆ ಥರ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಅದು ನಮ್ಮ ಹತ್ರ ಇಲ್ಲ, ನಾನೇನು ಹಾಕ್ಕೊಂಡಿಲ್ಲ. ಇರೋರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡವೇ ಬೇಡ, ಅದನ್ನ ಹಾಕಲೇಬೇಕು ಅಂತೇನಿಲ್ಲ. ಇಷ್ಟೇ ಹಾಕ್ಕೊಟ್ರೂ ಸಾಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಯಾವ ಹೋಟ್ಲಲ್ಲೆಲ್ಲ ತಿಂದಿರೋದಕ್ಕಿಂತನೂ ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಲ ಟೇಸ್ಟ್ ಮಾಡಿ. ಈಗ ನೋಡಿ ಎಲ್ಲ, ಮತ್ತು ಗೋಡಂಬಿ ಜೊತೆಗೆ ಇನ್ನು ಬಾದಾಮಿನೂ ಕೂಡ ನೆನೆಸಿ ಹಾಕ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ನೆನೆಸಿ ಹಾಕ್ಕೊಂಡು ಕೂಡ ರುಬ್ಕೊಂಡ್ಬಂದು ಹಾಕ್ಕೊಳ್ಬೋದು ಇದ್ರೊಳಗಡೆ. ಅದು ಕೂಡ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ನೋಡಿ, ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಐತೆ, ಹೀಗೆ ಕುದೀತಾನೆ ಐತೆ. ಇನ್ನು ಕುದಿಬೇಕು, ಇನ್ನು ಬೇಯಬೇಕು. ನೋಡ್ತಾ ಇದ್ದೀರಲ್ಲ, ಇನ್ನು ಪೀಸಸ್ ಎಲ್ಲ ಬೇಯಬೇಕು ಇನ್ನು ಚೆನ್ನಾಗಿ. ಇನ್ನೂ
ಇನ್ನೂ ಗಟ್ಟಿ ಬರಬೇಕು. ಇನ್ನೂ ಬೇಕಿದ್ರೆ ಇನ್ನೂ ಒಂದು 5-6 ಗೋಡಂಬಿನ ಬಾದಾಮಿನ ನೆನೆಸ್ಬಿಟ್ಟು ಅದರೊಳಗಡೆ ಸಿಪ್ಪೆ ತೆಗೆದು ಗೋಡಂಬಿ ಜೊತೆಗೆ ಹಾಕ್ಕೊಂಡು ರುಬ್ಕೊಂಡು ಸೇರಿಸ್ಕೊಳ್ಬೋದು. ಚೆನ್ನಾಗಿರುತ್ತೆ. ಇನ್ನು ಗಟ್ಟಿ ಜಾಸ್ತಿನೂ ಬರುತ್ತೆ, ಟೇಸ್ಟು ಕೂಡ ಇನ್ನೂ ಸಖತ್ತಾಗಿರುತ್ತೆ. ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಎಷ್ಟು ಅಂದರೆ ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಮಾತ್ರ ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಒಂದ್ಸಲ ಇದೇ ರೀತಿ ಮಾಡ್ಕೊಳ್ಳೇಬೇಕು. ಈ ರೀತಿ ಟೇಸ್ಟ್ ಮಾಡಲೇಬೇಕು. ನೀವು ಒಂದ್ಸಲ ಟೇಸ್ಟ್ ಮಾಡಿಬಿಟ್ಟು ನನಗೆ ತಿಳಿಸಿ ಬೇಕಾದ್ರೆ ಹೆಂಗಿತ್ತು ಅಂತ ಟೇಸ್ಟ್ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ. ಆದರೆ ನಾನು ಯಾವ್ದ್ಯಾವ್ದು ಮೆಜರ್ಮೆಂಟಲ್ಲಿ ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟೇ ಹಾಕ್ಕೊಳ್ಬೇಕು. ನೀವು ಕೂಡ ಅಷ್ಟು ಹಾಕಿದ್ರೇ ಚೆನ್ನಾಗಿರೋದು ಟೇಸ್ಟ್ ಮಾತ್ರ. ನೋಡಿ, ಒಂದು 5 ನಿಮಿಷ ಅದು ಕೊತ್ತಂಬರಿ ಎಲ್ಲ ಹಾಕಿ ತಟ್ಟೆ ಮುಚ್ಚಿ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ, ಎಷ್ಟು ಕ್ರೀಮಿಯಾಗಿ, ಎಷ್ಟು ಜ್ಯೂಸಿಯಾಗಿ, ಎಷ್ಟು ಅಂದರೆ ಎಷ್ಟು ಸಾಫ್ಟಾಗಿ ಚಿಕನ್ನು ಹೆಂಗಿತ್ತು ಅಂತಂದರೆ ನೋಡ್ತಾಯಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಸಖತ್ತಾಗಿ ಬರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಈಸಿಯಾಗಿದೆ. ಹೊಸ ರೀತಿ ಚಿಕನ್ ಫ್ರೈ, ಮಹಾರಾಣಿ ಚಿಕನ್ ಅಂತ ಹೇಳ್ಬೋದು. ಇದ್ರದ್ದು ಹೆಸರು ಮಹಾರಾಣಿ ಚಿಕನ್ನು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವಂತೂ ಯಾವ ಥರ ಇರುತ್ತೆ ಅಂತಂದರೆ ನೀವು ಒಂದ್ಸಲ ಟೇಸ್ಟ್ ಮಾಡಲೇಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಮಾಡ್ಕೊಳ್ಬೇಕು ಅಂತಂದರೆ ನೀವು ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ಥರ ನೀವು ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ, ಹೆಂಗಿರುತ್ತೆ ಟೇಸ್ಟ್ ಅಂತ. ನೀವು ಒಂದ್ಸಲ ನೋಡಿ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.